ಯೂಟ್ಯೂಬೇ ಬೇಡ, ಏನು ಬೇಡ, ಈ ಚಾನಲ್ ಈ ಥರ ಬಂದು ನಿಲ್ಲೋದಕ್ಕೆ ಅವನೇ ಕಾರಣ. ಅವನಿಗೆ ಗೊತ್ತಿಲ್ಲ ಇದು. ಬಿಕಾಸ್ ಫಸ್ಟ್ ಡೇ ನಾನು ಅವನಿಗೆ ಫಸ್ಟ್ ವಿಡಿಯೋ ಕಳಿಸಿದ್ದು. ಕಮೆಂಟ್ ಸೆಕ್ಷನ್ ನನ್ನ ಫ್ರೆಂಡ್ಸ್ ಆಗಿರಲಿ, ಕೊಲೀಗ್ಸ್ ಆಗಿರಲಿ, ಯಾರನ್ನ ಆಗಲಿ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಈಗ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾತಕ್ಕೋಸ್ಕರ ಅಂತ. ಬಹಳ ದಿನಗಳಾದಮೇಲೆ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಈ ವಿಡಿಯೋಗೋಸ್ಕರ. ನಂಗೆ ಗೊತ್ತು ನನ್ನಷ್ಟೇ ಎಕ್ಸೈಟೆಡ್ ಆಗಿ ನೀವು ಕೂಡ ಇರ್ತೀರಾ. ಲೇಟ್ ಮಾಡೋದು ಬೇಡ, ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೇಕ್ ಕಟ್ ಮಾಡೋ ಮೂಲಕ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾಕೆ ಕೇಕ್ ಕಟ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾವೀಗ 100,000 ಜನಗಳ ಒಂದು ಕುಟುಂಬ ಆಗಿದ್ದೀವಿ. ಆ ಒಂದು ನಂಬರ್ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾವೀಗ 1,00,000 ಯೂಟ್ಯೂಬ್ ಕುಟುಂಬ. ಯಪ್ಪ, ಇದೆಲ್ಲ ಸಾಧ್ಯ ಆಗಿರೋದೆ ನಿಮ್ಮಿಂದ, ನನ್ನ ಸುತ್ತಮುತ್ತ ಇರೋರಿಂದ. ನಂದು ಎಷ್ಟು ಎಫರ್ಟ್ಸ್ ಇದೆ ಅಷ್ಟೇ ಪ್ರತಿಯೊಬ್ರದ್ದು ಎಫರ್ಟ್ಸ್ ಇದೆ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನಮ್ಮ ಮನೆಯವರು ನೋಡ್ತಾ ಇರ್ತಾರೆ. ನಮ್ಮ ಮನೆಯವ್ರ ಜೊತೆ ಮತ್ತೆ ಕೇಕ್ ಕಟ್ ಮಾಡ್ತೀನಿ. ನಿನ್ನೆ ಕೂಡ ಕೇಕ್ ಕಟ್ ಮಾಡಿದ್ದೀನಿ. ನನ್ನ ಫ್ರೆಂಡ್ಸ್ ನನಗೋಸ್ಕರ ಕೇಕ್ ಕಟ್ ಮಾಡಿಸಿದ್ರು. ನಿನ್ನೆ ನಮ್ಗೆ ಗೊತ್ತಾಗಿದ್ದು, ಅಂದರೆ ಸಂಜೆ ಗೊತ್ತಾಯಿತು ಈ ಥರ ಅಂತ. ಅದು ನಂಗೆ ಹೆಂಗೆ ಗೊತ್ತಾಗಿದೆ ಅಂದರೆ, ಫಸ್ಟ್ ಬೆಳಗ್ಗೆ ನಾನು ನೋಡ್ತಾ ಇದ್ದೆ, ಇನ್ನು 50 ಜನ ಆಗಬೇಕು, ಇನ್ನು 47 ಜನ ಆಗಬೇಕು ಅಂತ ಸುಮ್ಮನೆ ಆಗಿಬಿಟ್ಟಿದೆ. ಆಮೇಲೆ ಎಲ್ಲರೂ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಕಂಗ್ರ್ಯಾಚುಲೇಷನ್ ಕಳಿಸ್ತಾರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವುಗಳು ಕೂಡ ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಷ್ಟೇ ಎಕ್ಸೈಟ್ ಆಗಿದ್ದೀರಾ. ಬಿಕಾಸ್ ನಾನೇನ ನೋಡಿರಲಿಲ್ಲ. ಆಗಲೇ ನೀವು ನಿಮ್ಮಲ್ಲಿ ತುಂಬ ಜನ ಕಮೆಂಟ್ ಕಳಿಸಿದ್ದೀರಾ ಆಲ್ರೆಡಿ. ಹ್ಯಾಪಿ ಫಾರ್ ಯು, ಕಂಗ್ರ್ಯಾಚುಲೇಷನ್ಸ್ ಫಾರ್ 100K ಅಂತ ಎಲ್ಲ. ಆಗೋಕ್ಕೂ ಮೊದಲು ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಇನ್ನು 200 ಮೆಂಬರ್ಸ್ ಆಗಬೇಕು, ಇನ್ನು 100, ಇನ್ನು 50 ಆ ಥರ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಖುಷಿನ ವ್ಯಕ್ತಪಡಿಸ್ತಾ ಇರೋದಕ್ಕೆ ನನಗೋಸ್ಕರ. ಬಿಕಾಸ್ ನಾವು ಯಾವತ್ತೂ ಇನ್ ಪರ್ಸನ್ ನಾವು ಯಾರೂ ಭೇಟಿ ಆಗಿಲ್ಲ, ಆದ್ರೂ ಒಂದು ಯೂಟ್ಯೂಬಲ್ಲೇ ಒಂದು ಕುಟುಂಬ ಆಗಿದ್ದೀವಿ. ನನ್ನ ಖುಷಿನ ನೀವು ಬಯಸ್ತಾ ಇರ್ತೀರಾ, ನಿಮ್ಮ ಖುಷಿನ ನಾನು ಬಯಸ್ತಾ ಇರ್ತೀನಿ. ಇದು ಒಂದು ಒಳ್ಳೆ ಬಾಂಡಿಂಗ್ ಇದೆ. ಇದು ಯಾವತ್ತೂ ಹೀಗೆ ಇರಲಿ ಈ ಬಾಂಡಿಂಗು. ಸೊ ಬೇಗ ಕೇಕ್ ಕಟ್ ಮಾಡಿಬಿಡೋಣ. ನನ್ನ ಜೊತೆಗೆ ನೀವು ಕ್ಲಾಪ್ ಮಾಡಿ, ನಾನು ಕೇಕ್ ಕಟ್ ಮಾಡ್ತೀನಿ. ಸೊ ಹ್ಯಾಪಿ 100K ಆನ್ ಯೂಟ್ಯೂಬ್ ಫಾರ್ ಎಸ್. ಲವ್ ಯು ಸೋ ಮಚ್ ಎಲ್ರಿಗೂ. ನಾನು ನಿನ್ನ ತುಂಬ ಮಾತಾಡೋದಿದೆ, ಬೇಗ ಕೇಕ್ ಕಟ್ ಮಾಡಿಬಿಡೋಣ. ಹ್ಯಾಪಿ ಫಾರ್ ಎಸ್ ಆ್ಯಂಡ್ ಹ್ಯಾಪಿ ಫಾರ್ ಯು ಗೈಸ್. ನಿಮ್ಗೆ ತಿನ್ನಿಸ್ತಾ ಇದ್ದೀನಿ ಫಸ್ಟ್ ಕೇಕು. ಎಲ್ಲರೂ ಇವಾಗ ಅಂತ ಹೇಳಿ ಒಟ್ಟಿಗೆ ಕೇಕ್ ತಿಂದು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಕ್ಚುಲಿ 2 ಕೇಕ್ ತಂದಿದೆ, ಒಂದು ಪೈನಾಪಲ್ ಫ್ಲೇವರ್, ಇನ್ನೊಂದು ಚಾಕೊಲೇಟ್ ಟ್ರಫಲ್. ಪೈನಾಪಲ್ ಕಟ್ ಮಾಡಿದೆ ಆ್ಯಕ್ಚುಲಿ, ಬಟ್ ನಂದು ವಿಡಿಯೋದಲ್ಲಿ ಮೊಬೈಲಲ್ಲಿ ಸ್ಟೋರೇಜ್ ಇರಲಿಲ್ಲ. ಸೊ ನಾನೇ ಕಟ್ ಮಾಡಿದೆ, ನಾನೇ ಸೆಲೆಬ್ರೇಟ್ ಮಾಡಿಕೊಂಡೆ. ಇದು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಮಾಡಿ ಎಲ್ಲರೂ. ಸೊ ಹ್ಯಾಪಿ ಫಾರ್ ಎಸ್ ಗೈಸ್. 100K ಇದು ಇಲ್ಲಿಗೆ ನಿಲ್ಲಲ್ಲ ಅಂತ ನನಗೆ ಗೊತ್ತು. ನಾವು ತುಂಬ ಅಚೀವ್ ಮಾಡೋದಿದೆ ಇನ್ನು. ಆ್ಯಂಡ್ ಇವಾಗ ನನ್ನ ಕತೆ ಸ್ಟಾರ್ಟ್ ಮಾಡ್ತೀನಿ. ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡೋಣ ಒಂದೆರಡು. ನಿಮ್ಮಲ್ಲೇ ತುಂಬ ಜನ ಯೂಟ್ಯೂಬರ್ಸ್ ಆಗಿದ್ದೀರ, ಇವಾಗ ನನಗೆ ಕಮೆಂಟ್ ಮಾಡ್ತಾ ಇರ್ತೀರ, ನಮ್ಮ ಚಾನಲ್ ನೋಡಿ ನಮಗೂ ಸಪೋರ್ಟ್ ಮಾಡಿ, ನಿಮ್ಮಿಂದ ಮೋಟಿವೇಶನ್ ಆಗಿ ಚಾನಲ್ ಓಪನ್ ಮಾಡಿದ್ದೀವಿ, ನಿಮ್ಮಿಂದ ಧೈರ್ಯ ಬಂದಿದೆ ಅಂತ ನಾನು ಹೇಳಬೇಕು. ನಿಮ್ಮೆಲ್ಲರಿಂದ ನನಗೆ ತುಂಬ ಧೈರ್ಯ ಬಂದಿದೆ. ಆ್ಯಂಡ್ ನಿಮ್ಮೆಲ್ಲರಿಂದ ನನಗೂ ತುಂಬ ಮೋಟಿವೇಶನ್ ಆಗಿದೆ. ನಾನು ಕೂಡ ನಿಮ್ಮೆಲ್ಲರಿಂದ ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಸೊ ಡೇ 1 ಸ್ಟಾರ್ಟ್ ಮಾಡೋಣ. ಇವತ್ತಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ. ಆಗಲೇ ಹೇಳ್ದಂಗೆ ಡೇ 1 ಫಸ್ಟ್ ಡೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿ 19th ಅನಿಸುತ್ತೆ. ಮೇ ಬಿ, ಬಿಕಾಸ್ ನಂಗೆ ಅವತ್ತಿಂದ ಕ್ಲಾಸ್ ಸ್ಟಾರ್ಟ್ ಆಗಿದ್ದು. ಯಶಸ್ತು 20th ಕ್ಲಾಸು, 19th ನಾನು ಬ್ಯಾಂಗ್ಳೂರಿಗೆ ಬಂದೆ. ಅವತ್ತಿನ ದಿನ ಯಾವ ಥರ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ, ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ನಾನು ಮನೆ ಬಿಟ್ಟು PG ಆರ್ ಹಾಸ್ಟೆಲ್ ಲೈಫೇ ನೋಡಿಲ್ಲ ನಾನು. ಅದೇ ಫಸ್ಟ್ ಟೈಮ್ ಮನೆ ಬಿಟ್ಟು ನಾನು ಎಲ್ಲರನ್ನೂ ಬಿಟ್ಟಿರೋದು. NSS ಕ್ಯಾಂಪ್ 7 ದಿನ NSS ಕ್ಯಾಂಪ್ಗೆ ಹೋದ್ರೆ ನಾನು ಅಳ್ತಾ ಇದ್ದೆ. ನನ್ನ ನೋಡಿ ನಮ್ಮಮ್ಮ, ನಮ್ಮ ಸಾನಿನೂ ಅಳ್ತಾ ಇದ್ರು. ನಾನು ಬಿಡಕ್ಕೆ ಬರೋರು. ಬರೀ 7 days NSS ಕ್ಯಾಂಪ್ಗೆ ಹೋಗೋಕ್ಕೆ ಅಳ್ತಾ ಇದ್ದೆ ನಾನು ಡಿಗ್ರಿ ಸ್ಟೂಡೆಂಟ್ ಆಗಿ. ಆ ಥರ ಇದ್ದವಳು ನಾನು. ಯಶಸ್ ಅಕಾಡೆಮಿಗೆ ಬಂದಾಗ ಆ ಫಸ್ಟ್ ಡೇ ನನ್ನ ಬಿಡೋದಕ್ಕೆ ನಮ್ಮ ಮನೆಯವರು, ವಿಕ್ಕಿ, ವಿಜಿ, ರಾಘು ಎಲ್ಲರೂ ಇದ್ದರು. ಅವರು ಅಳ್ತಾ ಇದ್ದಾರೆ, ನಾನು ಅಳ್ತಾ ಇದ್ದೀನಿ. PGಯಿಂದ ರೋಡ್ ಡೌನ್ ತನಕ ಹೋಗೋದು, ಅವ್ರನ್ನ ಬಿಟ್ಬಿಡೋದಕ್ಕೆ ನಾನು, ಮತ್ತೆ ನನ್ನ ಬಿಟ್ಟು ಬರೋದಕ್ಕೆ ಅವ್ರು ವಾಪಸ್ ಬರೋದು. ಈ ಥರನೇ ಮಾಡಿದ್ದೀವಿ. ಅವತ್ತು ನೈಟ್ ಅವ್ರಿಗೆ ಟ್ರೈನ್ ಕೂಡ ಮಿಸ್ ಆಯಿತು. ತುಂಬ ಲೇಟಾಗಿ ಹೋದ್ರು ಬಿಕಾಸ್ ನನ್ನಿಂದ. ನಾವತ್ತು ಊಟನೂ ಕೂಡ ಮಾಡಿಲ್ಲ, ಸುಮ್ಮನೆ ಅಳ್ತಾನೇ ಇದ್ದೆ ಅವತ್ತು. ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅವತ್ತು ನಾನು ಹಂಗೆ ಹೊರಗೆ ಬಂದಿದ್ದ ಕಾರಣ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ. ಆ್ಯಂಡ್ ಆ ಡೇದು ನನ್ನ ಹತ್ರ ಸಣ್ಣ ಪುಟ್ಟ ಕ್ಲಿಪ್ಸ್ ಇತ್ತು. ನನಗೆ ಈಗಿಂದ ಅಂತಲ್ಲ, ಮೊದಲಿಂದನೂ ಅಷ್ಟೇ ಮೆಮೊರೀಸ್ನೆಲ್ಲ ಸ್ಟೋರ್ ಮಾಡೋದು ತುಂಬ ಇಷ್ಟ. ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ, ಸುಮ್ಮನೆ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊತಾ ಇದೆ. ಮೊದಲು ನಿಮ್ಗೆ ಗೊತ್ತಿದೆ, ನಾನು ಇನ್ಸ್ಟಾಗ್ರಾಮಲ್ಲಿ ಇಲ್ಲ, ಫೇಸ್ಬುಕ್ಕಲ್ಲಿ ಇಲ್ಲ. ಬಟ್ ಆದ್ರೆ ನನ್ನ ಖುಷಿಗೆ ವೀಡಿಯೋಸ್ ತೆಕ್ಕೊತಾ ಇದ್ದೆ. ಆವತ್ತು ಕೂಡ ಹಾಗೆ ನಾನು ಫಸ್ಟ್ ಡೇ ಬಂದಿದ್ದು ಅದೆಲ್ಲ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದೆ, ಫೋಟೋಸ್ ಇತ್ತು. ನಾನೇನು ಮಾಡಿದೆ, ಅದನ್ನೆಲ್ಲ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ವಾಯ್ಸ್ ಕೊಟ್ಬಿಟ್ಟು ನನ್ನ ತಮ್ಮನ ವೀಡಿಯೋ ಕಳಿಸಿದೆ. ಅವನು ನೆನಪಿದೆಯಲ್ಲೋ ನನಗೆ ಗೊತ್ತಿಲ್ಲ. ನಾನು ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಅಂದರೆ ಒಂದು ಬ್ಲಾಗರ್ ಆಗೋದಕ್ಕೆ, ಕಂಟೆಂಟ್ ಕ್ರಿಯೇಟರ್ ಆಗೋದಕ್ಕೆ ನನ್ನ ಮೊದಲನೇ ಕಾರಣನೇ
ನನ್ನ ತಮ್ಮ. ಈ ಚಾನಲ್ ಈ ಥರ ಬಂದು ನಿಲ್ಲೋದಕ್ಕೆ ಅವನೇ ಕಾರಣ, ಅವನಿಗೆ ಗೊತ್ತಿಲ್ಲ ಇದು. ಬಿಕಾಸ್ ಫಸ್ಟ್ ಡೇ ನಾನು ಅವನಿಗೆ ಫಸ್ಟ್ ವೀಡಿಯೋ ಕಳಿಸಿದ್ದು. ಅವನೇನಂದ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂದ. 2 ವರ್ಷ ಆಗಿದೆ ನಾನು ನಿಮ್ಮ ಮುಂದೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಈಗಲೂ ನಂಗೆ ಧೈರ್ಯ ಬಂದಿಲ್ಲ ಲೈಕ್ ಫೇಸ್ ಟು ಫೇಸ್ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ. ವ್ಲಾಗ್ ಟೈಮಲ್ಲೆಲ್ಲ ಹಿಂದೆ ವಾಯ್ಸ್ ಓವರ್ ಕೊಡು ಅಂದರೆ ತುಂಬ ಅದ್ಭುತವಾಗಿ ಕೊಡ್ತೀನಿ, ಬಟ್ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ತುಂಬ ಅಂದರೆ ತುಂಬ ನರ್ವಸ್ ಆಗ್ತೀನಿ. ಇದು ಮಾತ್ರ ಅಲ್ಲ, ನೀವು ಯಾರನ್ನ ಸಿಕ್ಕಿದ್ರು ಅಷ್ಟೇ ರೋಡಲ್ಲಿ ನೀವು ಖುಷಿಯಲ್ಲಿ ಮಾತಾಡೋಕೆ ಬರ್ತೀರ. ಆ್ಯಕ್ಚುಲಿ ಕೆಲವ್ರಿಗೆ ಅನ್ಸ್ಬೋದು ನನಗೆ ಆ್ಯಟಿಟ್ಯೂಡ್ ಏನು ಅಂತ, ಬಟ್ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನನಗೆ ಭಯ ಆಗ್ತಿರತ್ತೆ. ನೀವೆಲ್ಲ ಬಂದಾಗ ಏನೋ ಒಂಥರ ನರ್ವಸ್ ಫೀಲ್ ಆಗ್ತೀನಿ, ನಾನು ಭಯ ಆಗ್ತೀನಿ. ಅದರಿಂದ ನಿಮ್ಮ ಕೆಲವ್ರ ಜೊತೆ ಚೆನ್ನಾಗಿ ಮಾತಾಡಿಲ್ಲದೆ ಇರ್ಬೋದು, ಅಥವಾ ಸರಿಯಾಗಿ ಮಾತಾಡ್ಸಿಲ್ಲದೆ ಇರ್ಬೋದು, ಅಥವಾ ನನ್ನ ರಿಯಾಕ್ಷನ್ ಸರಿಯಾಗಿಲ್ಲದೆ ಇರ್ಬೋದು, ಬಟ್ ನಾನು ನಿಮ್ಗಿಂತ ಡಬಲ್ ತ್ರಿಬಲ್ ಖುಷಿಯಾಗಿರ್ತೀನಿ, ಇದಂತೂ ನಿಜ. ಬಿಕಾಸ್ ನೀವು ಯಾರು ಸಿಕ್ಕೋದಾಗ ನಾನು ನಮ್ಮ ಮನೇಲಿ ಕಾಲ್ ಮಾಡಿ ಹೇಳ್ತೀನಿ, ಇವತ್ತು ಹಿಂಗೆ ಸಿಕ್ಕಿದ್ರು, ಈ ಥರ ಮಾತಾಡಿದ್ರು, ಈ ಥರ ನನಗೆ ಸಪೋರ್ಟ್ ಮಾಡಿದ್ರು, ಈ ಥರ ಪ್ರೀತಿಯಾಗಿರೋವಂಥ ಕೆಲವೊಂದು ಮಾತುಗಳು ಹೇಳಿದ್ರು ಅಂತ. ಅಷ್ಟು ನಾನು ಖುಷಿಯಾಗಿರ್ತೀನಿ ನಿಮ್ಮ ಖುಷಿ ನೋಡಿದಾಗ. ಆ್ಯಂಡ್ ಆವತ್ತು ವೀಡಿಯೋ ಕಳಿಸಿದಾಗ ನನ್ನ ತಮ್ಮ ಚೆನ್ನಾಗಿದೆ ಅಂತ ಅಂದ. ನಾನು ಈ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದವಳು ಹಂಗೆ ಸುಮ್ಮನೆ ಯೂಟ್ಯೂಬಲ್ಲಿ ನಂದು ಆಲ್ರೆಡಿ ಚಾನಲ್ ಇತ್ತು, ಅಂದರೆ ನಂದು ಬರೀ ಡ್ರಾಯಿಂಗ್ಸ್ ವೀಡಿಯೋಸ್ ಹಾಕಿದ್ದೆ ಸುಮ್ಮನೆ. ಅದರಲ್ಲಿ ಯಾರೂ ಇರಲಿಲ್ಲ, ನನ್ನ ಫ್ಯಾಮಿಲಿಯವ್ರು, ನಮ್ಮ ಮನೆಯವರೇ ಒಂದು 2-3 ಜನ ಸಬ್ಸ್ಕ್ರೈಬರ್ಸ್ ಇದ್ರು ಅಷ್ಟೇ. ಆ ಚಾನಲಲ್ಲೇ ನಾನು ನನ್ನ ವೀಡಿಯೋನ ಹಾಕಿದೆ, ಹಾಕಿ ಮಲಗಿದ್ದೀನಿ. ನೆಕ್ಸ್ಟ್ ಡೇ ಒಂದು 20-30 ಲೈಕ್ಸ್ ಬಂದಿತ್ತು, ಒಂದು 5 ಕಮೆಂಟ್ ಬಂದಿತ್ತು. 20-30 ಜಾಸ್ತಿನೇ ಲೈಕ್ಸ್ ಬಂದಿತ್ತು, 5 ಕಮೆಂಟ್ ಬಂದಿತ್ತು. ನನಗೆ ಶಾಕ್ ಆಯಿತು, ಏನಿದು ಹಿಂಗೆ ಅಂತ. ಯಾಕಂದ್ರೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಸೋಷಿಯಲ್ ಮೀಡಿಯಾದು. ಅಷ್ಟು ನೋಡಿ ನಂಗೆ ಅದೇ ತುಂಬ ಜಾಸ್ತಿ ಅನ್ಸ್ಬಿಡ್ತು, ನಂಗೆ ತುಂಬ ಖುಷಿ ಆಯಿತು. ಸೊ ಡೇ 2 ಅದೇ ರೀತಿ ಮಾಡಿದೆ, ಇನ್ನೂ ಜಾಸ್ತಿ ಡಬಲ್ ಲೈಕ್ಸು, ಡಬಲ್ ಕಮೆಂಟ್ಸ್ ಬಂತು. ಡೇ 3, ಡೇ 5 ಅಷ್ಟೊಳಗೆ. ಡೇ 5 ನಂಗೆ ನೆನಪಿದೆ, ನಾನು ಅವತ್ತು ಸಪ್ಪೆಯಲ್ಲಿ ಮಾತಾಡಿದ್ದೀನಿ, ತುಂಬ ಸಪ್ಪೆಯಲ್ಲಿ ಮಾತಾಡಿದ್ದೀನಿ, ಬಟ್ ಅದು 1 ಮಿಲಿಯನ್ 10 ಲಕ್ಷ ವ್ಯೂಸ್ ಹೋಗಿತ್ತು ಆ ವಿಡಿಯೋ. ತುಂಬ ಸಪೋರ್ಟ್ ತೋರಿಸಿದ್ರಿ. ನಂಗೆ ಸ್ಟಾರ್ಟಿಂಗ್ ಬರ್ತಿದ್ದ ಕಮೆಂಟ್ಸ್ ನೆನಪಿದೆ, ನಿಮ್ಮ ವಾಯ್ಸ್ ತುಂಬ ಅದ್ಭುತವಾಗಿದೆ, ಧ್ವನಿ ಅದ್ಭುತವಾಗಿದೆ, ಒಂಥರ ಡಿಫ್ರೆಂಟ್ ವಾಯ್ಸ್ ಇದೆ, ಒಳ್ಳೆ ಕಂಟೆಂಟ್ ಇದೆ, ತುಂಬ ಚೆನ್ನಾಗಿದೆ ಅಂತ. ನಾನು ಸ್ಟಾರ್ಟಿಂಗ್ ನನ್ನ ಕಮೆಂಟ್ಸ್ ಎಲ್ಲನೂ ನನ್ನ ಧ್ವನಿ ಬಗ್ಗೆನೇ ಇರ್ತಿತ್ತು, ನನ್ನ ವಾಯ್ಸ್ ಬಗ್ಗೆನೇ. ಆಮೇಲೆ ಹೋಗ್ತಾ ಹೋಗ್ತಾ ಆ ಕಮೆಂಟ್ಸ್ ಯಾವ ರೀತಿ ಚೇಂಜ್ ಆಯ್ತು ಅಂದರೆ, ನೀವು ನಮ್ಗೆ ಇನ್ಸ್ಪಿರೇಷನ್, ನಾವಿವತ್ತು ಓದೋದಕ್ಕೆ ನಿಮ್ಮನ್ನ ನೋಡಿ ನಮ್ಗೆ ಓದಬೇಕು ಅನ್ಸುತ್ತೆ, ನಿಮ್ಮ ವಿಡಿಯೋ ನೋಡಿ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ ನಾವು ಓದಬೇಕು ಅಂತ. ನಮ್ಮನ್ನ ಒಂಥರ ಎಚ್ಚರ ಮಾಡ್ತೀರಾ ನೀವು ಓದೋದಕ್ಕೆ, ನಿಮ್ಮದು ತುಂಬ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಕಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಇವಾಗ ಇಲ್ಲಿ ಬಂದು ನಿಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ವೀಡಿಯೋ ಆಗದಿದ್ದಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಬಿಕಾಸ್ 2 ಇಯರ್ಸ್ ನಾನು ಏನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಇದರಲ್ಲಿ 8ಇಂದ 9 ಮಂತ್ಸ್ ನಾನು ವೀಡಿಯೋಸೇ ಹಾಕಿಲ್ಲ. ಒಂದು ಟೈಮಲ್ಲಿ ನನ್ನದು ಯೂಟ್ಯೂಬ್ ಚಾನಲ್ ಫುಲ್ ಕಂಪ್ಲೀಟ್ ಬಂದ್ ಮಾಡಿಬಿಟ್ಟಿದೆ, ಏನೂ ಕಾಂಟೆಂಟ್ಸ್ ಕೊಡ್ತಿರಲಿಲ್ಲ, ನಾನು ಏನು ವೀಡಿಯೋನು ಏನೂ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಇವಾಗ ಆಲ್ರೆಡಿ ನಾನು ನಿಮ್ಗೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಮನದಾಳದ ಮಾತು ಅಂತ ಒಂದು ವೀಡಿಯೋ ಲಾಸ್ಟ್ ಇಯರ್ ಮಾಡಿರೋದು, ಮಾರ್ಚಲ್ಲಿ ನನ್ನ ರಿಸಲ್ಟ್ ಬಂದಾದಮೇಲೆ. ಆ ವಿಡಿಯೋ ನನ್ನ ಲೈಫ್ನ ಮತ್ತೆ ಚೇಂಜ್ ಮಾಡ್ತು. ಬಿಕಾಸ್ ಯೂಟ್ಯೂಬೇ ಬೇಡ, ಏನು ಬೇಡ ಅಂತ ಇದ್ದವಳಿಗೆ, ವೀಡಿಯೋಸ್ ಡಿಲೀಟ್ ಮಾಡ್ಬೇಕಂತ ಇದ್ದವಳಿಗೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ತುಂಬ ಜನ ನಿಮಗೆ ಅನಿಸ್ತಿರೋ ಫೀಲಿಂಗ್ಸ್ನ, ನೀವು ಏನು ಫೇಸ್ ಮಾಡ್ತೀರೋ ಅದನ್ನೆಲ್ಲ ಶೇರ್ ಮಾಡ್ಕೊಂಡ್ರಿ. ತುಂಬ ಜನ ಆ ಫೇಸ್ ದಾಟ್ ಬಂದಿರೋರು ತುಂಬ ಜನಕ್ಕೆ ಸಪೋರ್ಟ್ ಮಾಡಿದ್ರು. ಆ ಕಮೆಂಟ್ ಸೆಕ್ಷನ್ ನೀವು ಈಗಲೂ ಓಪನ್ ಮಾಡಿದ್ರೆ ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ. ಯಾರ್ಯಾರು ಏನು ಈ ಥರನೂ ಫೇಸ್ ಮಾಡ್ತಿದ್ದಾರೆ, ಎಷ್ಟೊಂದು ಜನ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಆ ಕಮೆಂಟ್ ನೋಡಿದ್ರೆ. ಆ ಕಮೆಂಟ್ ಸೆಕ್ಷನ್ ನೋಡಾದ್ಮೇಲೆ ನನ್ನ ಸುತ್ತಮುತ್ತ ಇರೋರು ತುಂಬ ಜನ ನನಗೆ ಕಾಲ್ ಮಾಡಿದರು, ಸ್ಟಾಪ್ ಮಾಡಬೇಡ ಯೂಟ್ಯೂಬ್ನ, ನೀನು ಆ ಕಮೆಂಟ್ಸ್ನ ನೋಡು, ಅವ್ರಿಗೋಸ್ಕರನಾದರೂ ವೀಡಿಯೋಸ್ನ ಹಾಕ್ತಾ ಇರು ಅಂತ. ಸೊ ಅದಾದಮೇಲೆ ಮತ್ತೆ ಡಿಸೈಡ್ ಮಾಡಿ ನಾನು ಯೂಟ್ಯೂಬಲ್ಲಿ ಉಳ್ಕೊಳ್ಳೇಬೇಕು ಅಂತ ನಿಂತ್ಕೊಂಡೆ. ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ. ತುಂಬ ಖುಷಿಯಾಗಿದ್ದೀನಿ ನಾನು ಇವತ್ತು ಅಳಕ್ಕಂತೂ ಒಂದು ಚೂರು ಇಷ್ಟ ಇಲ್ಲ, ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ನನ್ನ ಖುಷಿ ಹೀಗೆ ಇರಲಿ, ಇಷ್ಟೊಂದು ಜಾಸ್ತಿ ಇಲ್ಲಾಂದ್ರೆ ಪರವಾಗಿಲ್ಲ, ಇಷ್ಟು ಖುಷಿಯಾಗಿರಲಿ ನಾನು. ನೀವೆಲ್ಲರೂ ಖುಷಿಯಾಗಿರಿ, ಮುಂದೆ ನೀವು ಅಷ್ಟೇ ಇನ್ನೂ ಅಚೀವ್ ಮಾಡ್ತಾರೆ, ನಿಮ್ಮ ಜೊತೆನೂ ಅಷ್ಟೇ ಎಲ್ಲ ಲಕ್ ಇರಲಿ. ನಿಮ್ಮ ಪ್ರತಿಯೊಬ್ಬರ ಹತ್ರ ನಿಮ್ಮ ಹತ್ರ ಏನೇನು ಆಸೆ ಇದೆ, ನಿಮ್ಮ ಕನಸುಗಳೇನಿದೆ ಎಲ್ಲ ನೆರವೇರಲಿ. ಆ್ಯಂಡ್ ನಮ್ಮ ಮನೆಯವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮನೆಯವ್ರು ಮಾತ್ರ ಅಲ್ಲ, ತುಂಬ ವ್ಯಕ್ತಿಗಳಿದ್ದಾರೆ ನಂಗೆ ಸಪೋರ್ಟ್ ಮಾಡಿದವರು, ಮೆಂಟಲಿ ಸಪೋರ್ಟ್ ಮಾಡಿದವರು, ಅಥವಾ ನನ್ನ ಹತ್ರನೇ ಇದ್ದು ನಂಗೆ ಸಮಾಧಾನ ಮಾಡಿದವರು, ನನ್ನ ಖುಷಿಯಲ್ಲಿ ಪಾಲ್ಗೊಂಡವರು, ನನ್ನ ಕಣ್ಣೀರನ್ನ ಒರೆಸಿದವರು ತುಂಬ ಜನ ಇದ್ದೀರಾ. ನಾವು ಒಬ್ಬರು ಹೆಸರು ಹೇಳಿದ್ರೆ ತುಂಬ ಜನ ಮಿಸ್ ಆಗಿಬಿಡ್ತೀರಾ. ಸಿಕ್ಕಾಪಟ್ಟೆ ಜನ ಇದ್ದೀರಾ. ನನ್ನ ರೂಮ್ಮೇಟ್ಸ್ ಆಗಿರಲಿ, ಜಯನಗರ್ ರೂಮ್ಮೇಟ್ಸ್ ಆಗಿರಲಿ, ನನ್ನ ಮನೆಯವರು ಮೈಸೂರಲ್ಲಿರೋರೆಲ್ಲರೂ ಆಗಿರಲಿ, ಇಲ್ಲಿ ಬ್ಯಾಂಗ್ಳೂರ್ ಫ್ರೆಂಡ್ಸ್ ಆಗಿರಲಿ, SS ಅಕಾಡೆಮಿ ಫ್ರೆಂಡ್ಸ್ ಆಗಿರಲಿ, ಪ್ರತಿಯೊಬ್ಬರೂ, ಮತ್ತು ನನ್ನ ಡಿಗ್ರಿ ಫ್ರೆಂಡ್ಸು ಆಗಿರಲಿ, ತುಂಬ ಜನ ಹಾವೇರಿಯಿಂದ ಕೂತ್ಕೊಂಡು, ಹಾಸನಲ್ಲಿ ಕೂತ್ಕೊಂಡು, ಎಲ್ಲೆಲ್ಲಿಂದನೂ ಕೂತ್ಕೊಂಡು ನಂಗೆ ಮೋಟಿವೇಶನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತು ಇಲ್ಲಿ ಇರೋದಕ್ಕೆ ನಾನು ಒಬ್ಬಳೇ ಅಲ್ಲ, ನೀವು ಎಲ್ಲರೂ ಪ್ರತಿಯೊಬ್ಬರೂ ಕಾರಣ. ನನ್ನ ವಿಡಿಯೋ ನೋಡ್ತಿದ್ರೆ ಗೊತ್ತಾಗ್ತಾ ಇರುತ್ತೆ ನಾನು ಯಾರ್ಯಾರು ಹೇಳ್ತಿದ್ದೀನಿ ಅಂತ. ಅಷ್ಟು ಜನನೂ ಕಾರಣ ಇದ್ದೀರಾ. ನೀವು ಕೂಡ ನನ್ನ ಯೂಟ್ಯೂಬ್ ಕುಟುಂಬದವರು, ನನ್ನ ಅಷ್ಟು ಮೆರ್ಸಿದ್ದೀರಾ ನನ್ನ. ಥ್ಯಾಂಕ್ ಯು ಸೋ ಮಚ್. ನಾನು ವೀಡಿಯೋಸ್ ಆಗದಿದ್ದಾಗಲೂ ಸಪೋರ್ಟ್ ಮಾಡೋದಕ್ಕೆ. ನಾನು ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ನನ್ನ ಕಮೆಂಟ್ ಸೆಕ್ಷನ್ ನನ್ನ ಫ್ರೆಂಡ್ಸ್ ಆಗಿರಲಿ, ಕೊಲೀಗ್ಸ್ ಆಗಿರಲಿ, ಯಾರನ್ನೂ ಆಗಲಿ,
ನಾನು ಫಸ್ಟ್ ಮೆನ್ಷನ್ ಮಾಡಿದೆ, ಅವರು ನಿನ್ನ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ 100ರಲ್ಲಿ 99 ಬರೀ ಪಾಸಿಟಿವ್ ಕಮೆಂಟ್ಸ್ ಇರುತ್ತೆ, ಅಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಸ್ ಇರುತ್ತೆ, ಎಲ್ಲ ಕ್ರಿಯೇಟರ್ಸ್ಗೂ ಈ ಥರ ಕಮೆಂಟ್ಸ್ ಸಿಗಲ್ಲ ಅಂತ. ನಾನು ಅದ್ರಲ್ಲಿ ತುಂಬ ಪುಣ್ಯ ಮಾಡಿದ್ದೀನಿ. ನಾನಿವತ್ತು ನಿಮಗೆ ಒಂದು ನೆಗೆಟಿವ್ ಸಂದೇಶ ಕೊಡಬಾರ್ದು, ಯಾವುದೇ ರೀತಿ ಕೆಟ್ಟ ಸಂದೇಶಗಳನ್ನ. ನೀವು ನೋಡ್ತಿದ್ದೀರನೋ ನಾನು ಭಯದಲ್ಲೇ ಬದುಕಬೇಕು. ಭಯ ಅಂದರೆ ಇವಾಗ ನಮ್ಮ ಮನೇಲಿ ಆಗಲಿ, ನಮ್ಮನ್ನ ನೋಡಿ ನಮ್ಮ ಚಿಕ್ಕವ್ರು ಕಲಿತಾರೆ, ನನ್ನ ತಂಗಿ ತಮ್ಮ ಅನ್ನೋದು ಹೆಂಗಿರುತ್ತೆ ಹಂಗೇನೆ ನೀವುಗಳು ಕೂಡ. ಸೊ ಆದಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಕೊಡ್ತೀನಿ, ನಿಮ್ಗೂ ಮೋಟಿವೇಶನ್ ಮಾಡ್ತೀನಿ. ಇನ್ನೂ ನಾನು ನಿಮಗೆ ಚೆನ್ನಾಗಿ ಇನ್ಸ್ಪಿರೇಷನ್ ಆಗಬೇಕು. ಇದೊಂದೇ ಅಲ್ಲ, ತುಂಬ ಇದೆ ಲೈಫಲ್ಲಿ ಅಚೀವ್ ಮಾಡೋದಕ್ಕೆ. ಎಲ್ಲೇ ಹೋಗಲಿ, ನಾನು ಏನೇ ಅಚೀವ್ ಮಾಡಲಿ ನಿಮ್ಗಳ ಜೊತೆ ನಾನು ಸದಾ ಇದ್ದೇ ಇರ್ತೀನಿ. ಇದೆಷ್ಟು ಹೇಳ್ತೀನಿ, ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ 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 ಮಚ್. ನಂಗೆ ನಿನ್ನೆ ವಿಷಯ ಗೊತ್ತಾಗಿದ್ದು, ಆ್ಯಕ್ಚುಲಿ ಬೆಳಗ್ಗೆನೇ ನೋಡಿದ್ದೆ, ನಿನ್ನೆ ಬೆಳಗ್ಗೆ. ಇನ್ನು 50 ಜನ ಅಲ್ಲ 47 ಜನ ಆಗಬೇಕಾಗಿತ್ತು. ನಾನು ವೆಯ್ಟ್ ಮಾಡ್ತಾ ಇದ್ದೆ, ಇನ್ನು 47 ಜನ ಸಬ್ಸ್ಕ್ರೈಬ್ ಮಾಡಬೇಕು ಆಗುತ್ತೆ, ನೀನು ಒನ್ ಡೇ 2 ಡೇಸ್ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಸಂಜೆ ನಮ್ಮ ಸಾನಿ ಕಾಲ್ ಮಾಡಿದ್ಲು, ನಾನು ರಿಸೀವ್ ಮಾಡಿಲ್ಲ, ವಾಯ್ಸ್ ಮೇಲಲ್ಲಿ ಮೆಸೇಜ್ ಬಿಟ್ಟಿದ್ಲು ಅವಳು. ಅದನ್ನು ಕೇಳಿದೆ, ಅದರಲ್ಲಿ ಹ್ಯಾಪಿ 100K ಸಬ್ಸ್ಕ್ರೈಬರ್ಸ್ ಅಂತ ಅಂದ್ಲು. ನನಗೆ ಅದು ಕೇಳಿದ ತಕ್ಷಣ ತುಂಬ ಖುಷಿಯಾಗೋಯ್ತು. ನಾನು ಅವಳಿಗೆ ಕಾಲ್ ಮಾಡಿದೆ. ಫಸ್ಟ್ ನಾನು ಖುಷಿ ಸೆಲೆಬ್ರೇಟ್ ಮಾಡಿದ್ದೆ ಅವಳ ಜೊತೆಗೆ, ಫುಲ್ ಖುಷಿಯಾಗಿ ನಾನು ಅವಳು ಕೂಗಾಡಿದ್ವಿ. ಅದಾದಮೇಲೆ ಫ್ರೆಂಡ್ಸು ಪ್ರತಿಯೊಬ್ಬರು ಕಾಲ್ ಮೆಸೇಜ್ ಎಲ್ಲ ಮಾಡಿ ವಿಶೇಷ ತಿಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯೂಟ್ಯೂಬಲ್ಲಿ ಅಷ್ಟೇ ನೀವುಗಳು ಕಮೆಂಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಒಂದೇ ಸಲಿಗೆ ಜಾಸ್ತಿ ಮಾತಾಡೋದಕ್ಕಾಗಲ್ಲ, ಮತ್ತೆ ಲಾಂಗ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಇವತ್ತಿಗಿಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನನಗಿಷ್ಟೇ ಸಪೋರ್ಟು, ಪ್ರೀತಿ ಎಲ್ಲ ತೋರಿಸ್ತಾ ಇರಿ. ನಾನು ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಟಾಟಾ ಬಾಯ್. ನನ್ನ ಜೊತೆಗೆ ಇನ್ನೊಂದ್ಸಲಿ ಟಾಟಾ ಬಾಯ್ ಹೇಳಿ. 1 2 3 ಟಾಟಾ ಬಾಯ್.